ಸರ್, ನಿಮ್ಮ ಬಗ್ಗೆ ನಾನು ಕೇಳಲ್ಪಟ್ಟಿರೋದು ಮಕ್ಕಳಲ್ಲಿ ಲೋಕಜ್ಞಾನ ಬೆಳೆಸುವಂಥ ನಿಟ್ಟಿನಲ್ಲಿ ವಿಭಿನ್ನ ರೀತಿಯಾದಂಥ ತರಬೇತಿಗಳನ್ನು, ಶಿಬಿರಗಳನ್ನು ಮಾಡ್ತಾ ಇರ್ತೀರಾ ಅಂತ. ವ್ಯಾಪಾರ ಸಂತೆ ಅಂತ ಮಾಡಿ ಮಕ್ಕಳು ಹೋಗಿ ವ್ಯಾಪಾರ ಮಾಡ್ಕೊಂಡು ಬರೋ ಥರ, ಚುನಾವಣೆ ಅಂತ ಮಾಡಿ ಪ್ರಜಾಪ್ರಭುತ್ವದ ಬಗ್ಗೆ ತಿಳಿಸುವಂಥದ್ದು. ಯಾಕೆ ಹಾಗೆಲ್ಲ ಮಾಡಬೇಕು ಅಂತ ಅನಿಸ್ತಾ ನಿಮಗೆ ಐಡಿಯಾ ಬಂದಿದ್ದು? ಅಥವಾ ಮಕ್ಕಳಲ್ಲಿ ಆ ಥರದ್ದೊಂದು ಬೆಳವಣಿಗೆ ನೋಡಬೇಕು, ಅಥವಾ ಅವರಿಗೆ ಆ ಥರದ್ದು ಮಾರ್ಗದರ್ಶನ ನೀಡೋದು ಪಠ್ಯಪುಸ್ತಕಕ್ಕೆ ಮಾತ್ರ ಸೀಮಿತವಾಗದೆ ಲೋಕಜ್ಞಾನವನ್ನು ನೀಡಬೇಕು ಅಂತ ಅನಿಸಿದ್ದು ಯಾಕೆ? ಈಗಿನ ಶಿಕ್ಷಣ ಹೆಂಗಾಗಿದೆ ಅಂದ್ರೆ ಮೇಡಮ್, ಪಠ್ಯದಲ್ಲಿ ಏನಿದೆ ಅಷ್ಟು ಮಾತ್ರ ಬೋಧನೆ ಮಾಡ್ತಾರೆ, ಅದ್ರ ಪ್ರಾಕ್ಟಿಕಲ್ ನಾಲೆಜ್ ಬರ್ತಾ ಇಲ್ಲ ಮಕ್ಕಳಿಗೆ. ನಾನು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದ ನಂತರ ತಮ್ಮ ಲೀಡರ್ಗಳನ್ನು ತಾವೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅಣಕು ಚುನಾವಣೆಗಳನ್ನು ಮಾಡ್ತೀನಿ ರೀ ಫಸ್ಟು. ಈಗ ಬೇರೆ ಬೇರೆ ಶಾಲೆಯಲ್ಲಿ ಅಂದರೆ ಯಾರು ಹುಷಾರಿರ್ತಾರ ಆ ಹುಡುಗನ ಲೀಡರ್ ಮಾಡಿಬಿಡ್ತಾರೆ. ಆದ್ರೆ ನಂಬಲ್ಲಿ ಹಂಗಿಲ್ರಿ. ನಮ್ಮ ಕ್ಲಾಸ್ ವೈಸ್ ಲೀಡರ್ಗಳನ್ನು ಹೆಂಗೆ ಆಯ್ಕೆ ಮಾಡ್ಕೊಳ್ಬೇಕು, ಆ ಕ್ಲಾಸ್ನಲ್ಲಿರುವಂಥ ಮಕ್ಕಳೇ ತಮ್ಮ ಲೀಡರ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಇದೊಂದು ಕಾನ್ಸೆಪ್ಟ್ ಬರಬೇಕಂದ್ರೆ ಒಂದು ಅಣಕು ಚುನಾವಣೆಗಳು. ಅಣಕು ಚುನಾವಣೆ ಅಂತಂದರೆ ಅದನ್ನು ಪದ್ಧತಿ ಸರಿ ಹೆಂಗೆ ಚುನಾವಣಾ ಆಯೋಗ ಮಾಡ್ತದೆ, ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ಅದನ್ನು ಪರಿಶೀಲನೆ ಮಾಡೋದು, ಅದನ್ನು ಮತದಾನ ಪ್ರಕ್ರಿಯೆ, ಚುನಾವಣಾ ಪ್ರಚಾರ ಮತ್ತು ಫಲಿತಾಂಶ ಘೋಷಣೆ, ಈ ಥರ ಸಿಸ್ಟಮೆಟಿಕ್ ಆಗಿ ಮೊದಲೇ ವೇಳಾಪಟ್ಟಿಯನ್ನು ಹಾಕಿಬಿಡ್ತೀವಿ ಅವರಿಗೆ. ಈ ದಿನ ಇದಾಗ್ತದೆ, ನಾಮಪತ್ರ ಸಲ್ಲಿಕೆಗೆ ಒಂದು ದಿನಾಂಕ, ಬೇರೆ ಬೇರೆ ಒಂದು ಡೇಟ್ಗಳನ್ನು ಹಾಕಿ ಒಂದು ನೋಟಿಸ್ ಬೋರ್ಡಿಗೆ ಹಾಕಿಬಿಡ್ತೀವಿ. ಮಕ್ಕಳು ಎಷ್ಟು ಕ್ಯೂರಿಯಾಸಿಟಿ ಅಂತಂದರೆ ನಾನು ನಾಮಿನೇಷನ್ ಮಾಡ್ತೀನಿ ಪ್ರಚಾರ ಮಾಡೋದು, ಈ ರೀತಿ ಒಂದು ಹಬ್ಬದ ವಾತಾವರಣ ಅವರಿಗೆ. ಆಮೇಲೆ ಭವಿಷ್ಯದಲ್ಲಿ ಚುನಾವಣೆಗಳು ಹೆಂಗೆ ಆಗ್ತವೆ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಯಾವ ರೀತಿ ನಡೀತವೆ ಅನ್ನೋದನ್ನು ಈ ಹಂತದಲ್ಲಿ ಮಕ್ಕಳಿಗೆ ನಾನು ತಿಳಿಸ್ಕೊಡ್ಬೇಕಾಗಿದೆ. ಇದು ಭಾಳ ಯಾಕಂದರೆ ಮುಂದೆ ಅವರು ಎಲೆಕ್ಷನ್ ಅಂತ ಬಂದಾಗ ನಾನು ಇದನ್ನು ಸ್ಕೂಲ್ನಲ್ಲೇ ಮಾಡಿದ್ದೀವಿ, ಈ ನಾಲೆಜ್ ಅಲ್ಲೇ ಬಂದಿರ್ತಾರೆ ಅವರಿಗೆ. ಇದು ಒಂದು. ಎರಡನೇದು ಮಕ್ಕಳ ಸಂತೆ ಅಂತ ನಾವು ಮಾಡ್ತೀವಿ ರೀ. ಮಕ್ಕಳ ಸಂತೆ ಅಂತಂದರೆ ಆ ಮಕ್ಕಳು ತಮ್ಮ ಮನೆಯಿಂದ ತರಬಹುದು ಅಥವಾ ಹೊರಗಡೆಯಿಂದ ತರಬಹುದು. ತಿಂಡಿ ತಿನಿಸು ಪದಾರ್ಥಗಳಿರ್ಬೋದು, ಅಥವಾ ಕಾಯಿಪಲ್ಯಗಳಿರ್ಬೋದು, ಅಥವಾ ಸ್ನ್ಯಾಕ್ಸ್ ಐಟಮ್ಸ್ ಏನೇ ಇರಲಿ, ಅದನ್ನು ತಂದು ನಮ್ಮ ಶಾಲೆ ಒಂದು ಗ್ರೌಂಡ್ನಲ್ಲಿ ಮಾರುಕಟ್ಟೆ ಅಂತ ಮಾಡ್ತೀವಿ ರೀ. ಆ ಮಾರುಕಟ್ಟೆಯಲ್ಲಿ ತಂದು ಅದನ್ನು ಮಾರಾಟ ಮಾಡ್ಬೇಕು. ಅದನ್ನು ಯಾಕೆ ಇದನ್ನು ಮಾಡ್ತೀವಿ ಅಂತಂದರೆ ಅರ್ಥಶಾಸ್ತ್ರದಲ್ಲಿ ಕೆಲವು ಅಂಶಗಳು ಬರ್ತವೆ. ಗ್ರಾಹಕ, ಲಾಭ, ನಷ್ಟ, ಮಾರುಕಟ್ಟೆ, ಅದ ನಿವ್ವಳ ಲಾಭ, ಈ ರೀತಿ ಅಂತ ಬಂದಾಗ ಮಕ್ಕಳಿಗೆ ನಾವು ಬರೀ ಲಾಭ ನಷ್ಟ ಅಂತ ನಾವು ಬರೀ ಪಠ್ಯಕ್ರಮದಲ್ಲಿರುವಂಥ ವಸ್ತುಗಳನ್ನು ಹೇಳಿದ್ರೆ ಸಾಲಂಗಿಲ್ಲ. ಅದನ್ನು ಮಾರುಕಟ್ಟೆಗೆ ತಂದು ಒಂದು ಮಗು ಒಂದು ವಸ್ತುವನ್ನು ಮಾರಾಟ ಮಾಡೋದ್ರಿಂದ ಹೆಂಗೆ ಮಾರಾಟ ಮಾಡಬೇಕು ಅನ್ನೋ ಕೌಶಲ್ಯ ಬರ್ತವನಿಗೆ. ಯಾಕಂತಂದರೆ ತನ್ನ ವಸ್ತುವನ್ನು ರಿಯಾಯಿತಿ ದರದಲ್ಲಿ ಮಾರ್ಬೋದು, ಅಥವಾ ತನ್ನ ವಸ್ತುವನ್ನು ಯಾವ ರೀತಿ ವೆರೈಟಿಯಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಜನರಿಗೆ. ಇದು ಕೌಶಲ್ಯ ಈ ಹಂತದಲ್ಲೇ ಬೆಳೆಸ್ಲಿಕ್ಕೆ ಸಾಧ್ಯ ಆಗಿದೆ. ಭಾಳ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಒಂದು ಸಲ ನಾವು ಮಾರುಕಟ್ಟೆ ಮಾಡಿದಾಗ ಒಬ್ಬೊಬ್ಬ ವಿದ್ಯಾರ್ಥಿ 3,000-4,000 ಸಾವಿರ ರೂಪಾಯಿ ಲಾಭ ಮಾಡ್ಕೊಟ್ಟಿದ್ದಾನೆ. ಖರ್ಚು ಬಿಟ್ಟು 3,000-4,000 ರೂಪಾಯಿ ಲಾಭ ರೀ ಮೇಡಮ್. ಪಾನಿಪುರಿ ಮಾಡಿದ್ದಾರೆ, ಗೋಬಿ ಮಂಚೂರಿ ಮಾಡಿದ್ದಾರೆ, ಸಮೋಸ ಮಾಡಿದ್ದಾರೆ, ಆನ್ ದಿ ಸ್ಪಾಟ್ನಲ್ಲಿ ಬಜ್ಜಿ ಕರೆದು ಕೊಟ್ಟಿದ್ದಾರೆ. ಅದನ್ನು ಶಾಬಾ ತಹಸೀಲ್ದಾರರು ಭಾಳ ಅಪ್ರಿಸಿಯೇಟ್ ಮಾಡಿದ್ರು. ಹೀಗಂತಲ್ಲ, ಮಕ್ಕಳಿಗೆ ಒಟ್ಟಾರೆಯಾಗಿ ಪ್ರಾತ್ಯಕ್ಷಿಕ ಜ್ಞಾನ ಸಿಗಬೇಕು, ಪ್ರಾಕ್ಟಿಕಲ್ ನಾಲೆಜು. ಈಗ ನಾವು ಗ್ರಾಮ ಪಂಚಾಯಿತಿ ಅಂತ ಬಂದಾಗ ನಾವು 8th ಕ್ಲಾಸ್ನಲ್ಲಿ ಸ್ಥಳೀಯ ಸಂಸ್ಥೆಗಳು ಅಂತ ಪಾಠ ಓದ್ತೀವಿ. ಅಲ್ಲಿ ಗ್ರಾಮ ಪಂಚಾಯಿತಿ ಅಂತ ಬಂದಾಗ ಬರೀ ಗ್ರಾಮ ಪಂಚಾಯಿತಿ ಬಗ್ಗೆ ನಾವು ಪಠ್ಯಪುಸ್ತಕದಲ್ಲಿ ಏನಿರ್ತದೆ ಅಷ್ಟನ್ನೇ ಹೇಳಿದ್ರೆ ಸಾಲಂಗಿಲ್ಲ. ಸ್ವತಃ ಅವರನ್ನು ಗ್ರಾಮ ಪಂಚಾಯಿತಿ ಕರ್ಕೊಂಡು ಹೋಗ್ತೀವಿ. ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು PDO ಮುಂದೆ ನಾವು ಏನು ಹೇಳಬೇಕಾಗಿದೆ ಅದನ್ನು ಹೇಳ್ತೀವಿ. ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನ ಎಲ್ಲಿರ್ತದೆ, ಮೀಟಿಂಗ್ ಎಲ್ಲಿ ನಡೀತವೆ, ಆಮೇಲೆ ಬಜೆಟ್ಗಳನ್ನು ಹೆಂಗೆ ಮಂಡನೆ ಮಾಡ್ತಾರೆ, ಮತ್ತು ಪ್ರತಿ ಮೀಟಿಂಗ್ಗಳನ್ನು ಹೆಂಗೆ ಕಂಡಕ್ಟ್ ಮಾಡ್ತಾರೆ, ಇದನ್ನು ಪ್ರಾಕ್ಟಿಕಲ್ ಆಗಿ ಹೇಳೋದ್ರ ಮೂಲಕ ಮಕ್ಕಳಿಗೆ ಆ ನಾಲೆಜನ್ನು ಕೊಡ್ತಾ ಇದ್ವಿ. ಈಗ ಬ್ಯಾಂಕು ವ್ಯವಹಾರ ಅಂತ ಬಂದಾಗ SSLCಗೆ ಮಕ್ಕಳನ್ನ ಬ್ಯಾಂಕಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ. ಕರ್ಕೊಂಡು ಹೋಗಿ ಮ್ಯಾನೇಜರ್ಗಳಿಂದ ಪಾಠಗಳನ್ನು ಮಾಡಿಸೋದಿರಲಿ. ಆಮೇಲೆ ಪೋಸ್ಟ್ ಆಫೀಸ್ ಅಂತ ಬಂದಾಗ ಪೋಸ್ಟ್ ಆಫೀಸ್ಗೆ ಕರ್ಕೊಂಡು ಹೋಗ್ತೀವಿ. ಸಂಘ ಸಂಸ್ಥೆಗಳು ಅಂತ ಬಂದಾಗ ಅವರನ್ನೇ ಶಾಲೆ ಕರೆಸ್ತೀವಿ. ಹೀಗೆ ಮಕ್ಕಳಿಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಡೋದ್ರಿಂದ ಮಕ್ಕಳಿಗೆ ಆ ವಿಷಯ ವಸ್ತು ಭಾಳ ಮನದಟ್ಟಾಗ್ತದೆ. ಪರಿಣಾಮಕಾರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾನೆ, ಅದನ್ನು ಪರೀಕ್ಷೆಯಲ್ಲಿ ಬರೀತಾನೆ. ಹಾಗಾಗಿ ನಮ್ಮ ಶಾಲೆ ಯಾಕೆ ಇನ್ನೊಂದು ಶಾಲೆಗಿಂತ ಭಿನ್ನ ಅಂತಂದರೆ ನಾವು ಹೆಚ್ಚು ಮಕ್ಕಳನ್ನು ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತಾ ಇದ್ದೀವಿ. ಆ ಮೂಲಕ ಅವರಿಗೆ ಬೋಧನೆ ಪರಿಣಾಮಕಾರಿಯಾಗುವಂತೆ ಮಾಡ್ತಾ ಇದ್ವಿ. ಈಗ ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ಇದೊಂದು ಯಾವಾಗಲೂ ಇರುವಂತಹ ಹಣೆಪಟ್ಟಿ. ನೀವು ಏನೇ ಅಭಿವೃದ್ಧಿ ಆಗುವಂಥ ಕೆಲಸಗಳನ್ನ ಮಾಡಲಿ ಅಥವಾ ಅದಕ್ಕೆ ಅಂತ ಅನುದಾನಗಳು ಬಿಡುಗಡೆ ಆಗಲಿ, ನಾವು ಯಾವಾಗಲೂ ಹೇಳೋದು ಹಿಂದುಳಿದ ಭಾಗ. ಅದು ಅಲ್ಲಿನ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿದ್ಯಾರ್ಥಿಗಳನ್ನ ನೋಡುವಂತ ರೀತಿಯಲ್ಲಿ ನೋಡೋದಿಲ್ಲ, ಉತ್ತಮವಾದಂತ ಶಿಕ್ಷಣ ಸಿಗೋದಿಲ್ಲ. ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಅಂತ ನಾವೇನು ಹೇಳ್ತೀವಿ, ಅದರಿಂದ ವಂಚಿತರಾಗಿರ್ತಾರೆ. ಆಮೇಲೆ ಪ್ರಾಕ್ಟಿಕಲ್ ವಿಚಾರ ಅಂತ ಬಂದಾಗ ನೀವು ಬೆಂಗಳೂರಿನ ಹುಡುಗರಿಗೂ ಉತ್ತರ ಕರ್ನಾಟಕ ಭಾಗದ ಹುಡುಗರಿಗೂ ವ್ಯತ್ಯಾಸ ಇರತ್ತೆ ಅಂತ. ಸೊ ಇದನ್ನ ನೀವು ನಂಬ್ತೀರಾ ಅಥವಾ ಅದರ ಬದಲಾವಣೆ ಆಗಿದೆ ಆಲ್ರೆಡಿ ಅಂತ ಹೇಳ್ತೀರಾ? ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಅಂತ ಬಂದಾಗ ಇಲ್ಲಿ ಸರ್ಕಾರದ ವ್ಯವಸ್ಥೆ ಬಗ್ಗೆ ನಾನು ಮಾತಾಡೋಂಗಿಲ್ಲ ರೀ. ಶಿಕ್ಷಕರು ಇರ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಆದರೆ ಒಬ್ಬ ಶಿಕ್ಷಕ ಆದ ನಂತರ, ಯಾಕಂದರೆ ಅವರು ಶಿಕ್ಷಕ ವೃತ್ತಿ ಬರೋದಕ್ಕಿಂತ ಮುಂಚೆ ಕಲಿಕಾರ್ಥಿಗಳಿರ್ತಾರೆ.
ಬಿ ಎಡ್ನಲ್ಲಿ ಏನು ಕಲಿತಿರ್ತಾರಲ್ಲ ಅದನ್ನು ಅವರು ಶಿಕ್ಷಕ ಆದ ನಂತರ ಮರ್ತೇ ಬಿಡ್ತಾರೆ ಅವರು. ಬಟ್ ಈ ರೀತಿ ಆಗೋದ್ರಿಂದ ಏನಾಗ್ತದೆ, ಮಕ್ಕಳು ರವೀಂದ್ರನಾಥ್ ಟ್ಯಾಗೂರ್ ಅವ್ರು ಹೇಳ್ತಾರೆ ಒಂದು ಮಾತು, ದೀಪ ತಾನು ನಿರಂತರ ಹೊತ್ತಿ ಉರಿದರೆ ಮಾತ್ರ ಇನ್ನೊಂದು ದೀಪವನ್ನು ಹೊತ್ತಿಸ್ಲಿಕ್ಕೆ ಸಾಧ್ಯ ಅಂತ. ಅಂದರೆ ಒಬ್ಬ ಶಿಕ್ಷಕ ತಾನು ಕ್ರಿಯಾಶೀಲ ಇದ್ದಾಗ ಮಾತ್ರ ಇನ್ನೊಂದು ವಿದ್ಯಾರ್ಥಿನ ಕ್ರಿಯಾಶೀಲ ಮಾಡ್ಬೋದು, ಆ್ಯಕ್ಟಿವ್ನೆಸ್ ಮಾಡ್ಬೋದು, ಕ್ರಿಯೇಟಿವ್ ಮಾಡ್ಬೋದು. ಎಷ್ಟೋ ಸಲ ನಾವು ಶಿಕ್ಷಕರು ಏನು ಮಾಡ್ತೀವಿ ಅಂತಂದರೆ ಅದು ಇಲ್ಲ ಇದು ಇಲ್ಲ ಬರೀ ನೆಗೆಟಿವ್ ಭಾವನೆಯಲ್ಲೇ ಇರ್ತೀವಿ ನಾವು. ಬಟ್ ನಾನು ಹೇಳೋದು ಶಿಕ್ಷಕ ವೃತ್ತಿ ಮಾಡೋರಿಗೆ ಹೇಳೋದೇನು ಅಂತಂದರೆ, ನಿಮ್ಮ ಕೊರತೆಗಳ ನಡುವೆಯೂ ಕೂಡ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವಂಥ ಕೆಲಸ ನೀವು ಮಾಡ್ಬೋದು. ಯಾಕಂದರೆ ನಾನು ಉದಾಹರಣೆ ತೊಗೋತೀನಿ, ನನಗೆ ಬರುವಂಥ ಸ್ಯಾಲ್ರಿಯಲ್ಲಿ 5-6 ಸಾವಿರ ರೂಪಾಯಿ ಪ್ರತಿ ತಿಂಗಳ ಮಕ್ಕಳ ಸಲುವಾಗಿನೇ ಹಾಕ್ತೀನಿ ನಾನು. ಅವ್ರಿಗೆ ಉಚಿತವಾಗಿ ಪತ್ರಿಕೆಗಳನ್ನು ಕೊಡೋದಿರಲಿ, ಆಮೇಲೆ ಉಚಿತವಾಗಿ ಬೇರೆ ಬೇರೆ ಕಡೆ ಯಾವುದಾದ್ರೂ ಕಾಂಪಿಟೇಷನ್ಗಳನ್ನು ಅಟೆಂಡ್ ಮಾಡೋದಿರಲಿ, ಅಥವಾ ಈಗ ಒಂದು ಉದಾಹರಣೆ ನಾವು ಕೊಡೋದಾದರೆ ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಚಂದ್ರಶೇಖರ್ ಕಂಬಾರ್ ಅವರು ಬಂದಿದ್ದರು, ಅರವಿಂದ ಮಾಲ್ಗತ್ತಿ ಅವರು ಬಂದಿದ್ದರು, ದೊಡ್ಡ ದೊಡ್ಡ ಸಾಹಿತಿಗಳು ಬಂದಿದ್ದರು. ಜಸ್ಟ್ ಈ ವಿಷಯ ನನಗೆ ಗೊತ್ತಾದ ತಕ್ಷಣ ನಾವೇನು ಮಾಡಿದ್ವಿ, ಮಕ್ಕಳನ್ನು ರೆಡಿ ಮಾಡಿ ನಾವೇ ಸ್ವತಃ ಖರ್ಚಿನಿಂದ ಅವ್ರಿಗೆ ಕರ್ಕೊಂಡು ಹೋಗಿ ಕಂಬಾರರ ಜೊತೆಗೆ ಮಾತಾಡೋದಿರಲಿ, ಸಂವಾದ ಮಾಡೋದಿರಲಿ, ಅವ್ರ ಜೊತೆಗೆ ಅರವಿಂದ್ ಮಾಲ್ಗತ್ತಿ ಅವ್ರ ಜೊತೆಗೆ ಭೇಟಿ ಮಾಡೋದಿರಲಿ, ಹೀಗೆ ಆಮೇಲೆ ಅವರ ನೃತ್ಯ ಪ್ರದರ್ಶನ ಇರಲಿ, ಅವರ ಪ್ರತಿಭಾ ಪ್ರದರ್ಶನ ವೇದಿಕೆಗಳಿರಲಿ, ಹೀಗೆ ಹಲವಾರು ಚಟುವಟಿಕೆಗಳಿಗೆ ಅವರನ್ನು ನಾವು ಪ್ರೋತ್ಸಾಹ ಕೊಟ್ಟು ಅವರನ್ನು ಕರ್ಕೊಂಡು ಹೋಗಿ. ಬಟ್ ಇದರ ಯಾವುದು ಕೂಡ ನಮ್ಮ ಸಂಸ್ಥೆ ಮೇಲೆ ಭಾರ ಹಾಕಂಗಿಲ್ಲ. ಇದು ಸ್ವತಃ ನನ್ನ ಖರ್ಚಿನಲ್ಲಿ ಮಕ್ಕಳಿಗೆ ರೆಡಿ ಮಾಡಿ ಅವ್ರಿಗೆ ಕರ್ಕೊಂಡು ಹೋಗಿ. ಬಟ್ ಇದಕ್ಕೆ ಆಡಳಿತ ಮಂಡಳಿ ಸಹಕಾರ ಇದೆ, ಶಿಕ್ಷಕರ ಸಪೋರ್ಟ್ ಇದೆ. ಈ ಎಲ್ಲ ಸಪೋರ್ಟ್ ಇರೋದ್ರಿಂದ ನಾನು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಮಕ್ಕಳು ಅಂತ ಬಂದಾಗ ಒಂದು ಹಸಿ ಗೋಡೆ ಇದ್ದಾಗೆ, ನಾವು ಏನು ಅವ್ರ ಮನಸ್ಸಿನಲ್ಲಿ ಮೂಡಿಸ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಬಟ್ ಶಿಕ್ಷಕರಾದವರು ಒಳ್ಳೆಯದನ್ನೇ, ಪಾಸಿಟಿವ್ ಭಾವನೆಗಳನ್ನೇ ಮಕ್ಕಳಲ್ಲಿ ತುಂಬಬೇಕು. ಒಂದಿಷ್ಟು ಕ್ರಿಯೇಟಿವ್, ಏನಪ್ಪ ಬರೀ ಸಾಲಿಗೆ ಬರೋದು, ಪಠ್ಯಕ್ರಮ ಅಷ್ಟೇ ಹೇಳೋದು, ಮತ್ತೆ ಹೋಗೋದು ಇಷ್ಟನ್ನು ಮಾಡದೆ ತಮ್ಮ ಜ್ಞಾನವನ್ನು ಸಂಪೂರ್ಣವಾಗಿ ದಾರಿ ಇರಬೇಕು. ಒಂದಿಷ್ಟು ಅನೇಕ ಚಟುವಟಿಕೆಗಳಿರಲಿ, ಪಠ್ಯಕ್ಕೆ ಪೂರಕವಾದಂಥ ಪಠ್ಯೇತರ ಚಟುವಟಿಕೆಗಳನ್ನು ಮಾಡೋದಿರಲಿ, ಕ್ಷೇತ್ರ ದರ್ಶನಗಳಿರಲಿ, ಮಕ್ಕಳನ್ನು ಬೇರೆ ಬೇರೆ ಕಡೆ ಸಂದರ್ಶನ ಮಾಡಿಸೋದಿರಲಿ. ಈ ರೀತಿ ಮಾಡಿದಾಗ ಮಾತ್ರ ಮಕ್ಕಳು ತಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡ್ಕೊಳ್ತಾರೆ ಡೆಫಿನೆಟ್ ಆಗಿ.